ನನ್ನ ಹೆದರಿಸೋಸ್ಕರ FIR ಹಾಕಿದ್ದಾರೆ. ನಾನು ಯಾವುದೇ ಕಾರಣಕ್ಕೆ ಹೆದರೋ ಮನುಷ್ಯ ಅಲ್ಲ ಅಂತ ಹೇಳಿ. ನೋಡಪ್ಪ, ನನಗೆ ಅವರ ಪರ್ಸನಲ್ ವಿಚಾರ ನಾನು ಇಂಟರ್ಫಿಯರ್ ಆಗೋದು ನನಗೂ ಸೂಕ್ತ ಅಲ್ಲ, ನನಗೂ ಗೊತ್ತಿಲ್ಲ. ನಾನು ಹೋಮ್ ಮಿನಿಸ್ಟರ್ ಅಲ್ಲ, ಯಾವ ವಿಚಾರ ಕೂಡ ನನಗೆ ಗೊತ್ತಿಲ್ಲ. ಅದು ನಾನು ಚನ್ನಪಟ್ಟಣ ನಾವು ಮಾಡಿದಂಥ ಭೂಮಿ ಪೂಜೆ ಕೆಲಸಗಳು ಅವು ಇವೆಲ್ಲ ನಾನು ಆಮೇಲೆ CSR ಅಲ್ಲಿ ಕೆಲವು ಕೆಲಸ ಮಾಡಿಸಿದ್ದು ಶಾಲೆಗಳು, ನನ್ನ ಅಚ್ಚುಮೆಚ್ಚಿನ ಪ್ರಾಜೆಕ್ಟು ಶಾಲೆಗಳನ್ನ CSR ಅಲ್ಲಿ ಮಾಡಿಸ್ಬೇಕು ಅಂತೇಳಿ 3 ಕಡೆ ಪೂಜೆ ಮಾಡಿಬಿಟ್ಟು ಬಂದಿದ್ದೀನಿ. ಬೇರೆ ಭೂಮಿ ಪೂಜೆ ನನ್ನ ಇರಿಗೇಷನ್ ಡಿಪಾರ್ಟ್ಮೆಂಟಿಂದ ಸುಮಾರು 9 ಬ್ರಿಡ್ಜು, ಅದರಲ್ಲಿ 6 ಬ್ರಿಡ್ಜ್ನ ಭೂಮಿ ಪೂಜೆ ಮಾಡಿ ಬಂದಿದ್ದೀನಿ. ಅಷ್ಟು ಬಿಟ್ಟರೆ ಮಿಕ್ಕಿದ್ದು ಯಾವುದು ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ, ನನಗೆ ಯಾವ ಇನ್ಫಾರ್ಮೇಷನು ಇಲ್ಲ. ನನಗೆ ಗೊತ್ತಿಲ್ಲ. ಸದ್ಯಕ್ಕೆ ಹೋಗೋಂಥ ಅವಶ್ಯಕತೆ ಬಂದಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಮೀಟ್ ಮಾಡಿದ ತಕ್ಷಣ ಸ್ಪೆಕ್ಯುಲೇಷನ್ಸ್ಗಳು ಜಾಸ್ತಿ ಆಗ್ತಿದೆ. ಕೆಲವು ಮಿನಿಸ್ಟರ್ಸ್ಗಳು ಮೀಟ್ ನಮ್ಮ ಪಾರ್ಟಿ ಲೀಡರ್ನ ನಮ್ಮ ಅಧ್ಯಕ್ಷನ ಭೇಟಿ ಮಾಡಿದೆ, ಇನ್ಯಾರು ಅಧ್ಯಕ್ಷನ ಭೇಟಿ ಮಾಡ್ತಾರೆ? ಈಗ ನಾನು ನಿಮ್ಮನ್ನು ಭೇಟಿ ಮಾಡ್ದಂಗೆ ನಮಗೂ ನಿಮಗೂ ಒಂದು ಸಂಬಂಧ, ರಾಜಕಾರಣಿಗಳಿಗೂ ಪ್ರೆಸ್ ಅವ್ರಿಗೂ ಒಂದು ಸಂಬಂಧ ಇರ್ತದೆ ಅಂತ ನಮಗೆ ನಮ್ಮ ಅಧ್ಯಕ್ಷಗಳನ್ನ ಭೇಟಿ ಮಾಡೋ ಅಂತ ಓದಿರ್ತದೆ. ಈಗ ನಾನು ದೆಹಲಿಗೆ ಹೋದಾಗೆಲ್ಲ ನಾನು ನಮ್ಮ ಅಧ್ಯಕ್ಷ ಭೇಟಿ ಮಾಡ್ತೀನಿ, ನಮ್ಮ ಲೀಡರ್ಗಳು ಭೇಟಿ ಮಾಡ್ತೀನಿ. ಈಗ ನೋಡಿ, ಹಳ್ಳಿಯಿಂದ ಬಂದವರೆಲ್ಲ ಈಗ ನನ್ನ ಭೇಟಿ ಮಾಡ್ತಾವ್ರೆ, ಹಳ್ಳಿಯಿಂದ ಬಂದವರು ತಾಲೂಕಿಂದ ಬಂದವರೆಲ್ಲ ನನ್ನ ಭೇಟಿ ಮಾಡಿದೆ. ಇನ್ನು ಯಾರು ಭೇಟಿ ಮಾಡೋಕ್ಕಾಗ್ತದೆ? ನೋಡಪ್ಪ, ನಾನು ದಿನಾ ಭೇಟಿ ಮಾಡ್ತಾ ಇರ್ತೀನಿ. ದಿನಾ ವರದಿಗಳು ಇಲ್ಲೇನೇ ನಡೀತಾ ಇದೆ ಅವ್ರಿಗೂ ಹೋಗ್ತಾ ಇರ್ತದೆ. ನಮ್ಮ ಆಫೀಸಲ್ಲಿ ಹೇಳ್ಬಿಟ್ಟಿರ್ತೀವಿ, ಬೆಂಗಳೂರಲ್ಲಿ ಕಾಂಗ್ರೆಸ್ ಕಚೇರಿ ರಾಜ್ಯದಲ್ಲಿ ಏನೇನು ಆಗ್ತದೆ ಎಲ್ಲ ಡೆಲ್ಲಿಗೆ ನಾವು ರಿಪೋರ್ಟ್ ಕಳಿಸ್ಲೇಬೇಕು. ಪೇಪರ್ಲಿ ಏನು ಬರ್ತದೆ, ಮತ್ತೊಂದು ಬರ್ತದೆ. ಅವ್ರ ಹತ್ರನೂ ಒಂದು ಟೀಮ್ ಇದೆ, ಎಲ್ಲ ರಾಜ್ಯದಲ್ಲೂ ಕಲೆಕ್ಟ್ ಮಾಡ್ತಾ ಇರ್ತಾರೆ ಅವರು. ನೀವು KPCC ಅಧ್ಯಕ್ಷರು ವರದಿಗಳನ್ನು ಕೊಡ್ತಾ ಇರ್ತೀರಾ ಸರ್? ಯಾರು? ನೀವು KPCC ಅಧ್ಯಕ್ಷರು? ನಾನು ಅದಕ್ಕೊಂದು ಟೀಮೇ ಸಪ್ರೇಟ್ ಇದೆ, ರಿಸರ್ಚ್ ಟೀಮ್ ಅಂತ ಒಂದು ಟೀಮ್ ಇದೆ. ಅವರು ಆ ರಿಸರ್ಚ್ ಟೀಮು ಏನೇನು ಆಕ್ಟಿವಿಟೀಸ್ ಆಗ್ತದೆ ಅಂತ ಅವ್ರು ರೆಗ್ಯುಲರ್ ಆಗಿ ಕಳಿಸ್ತಾ ಇರ್ತಾರೆ. ಈ ರೀತಿ ಬೆಳವಣಿಗೆಗಳು ಸಂದೇಶ ಬೇರೆ ಥರದ್ದು ಹೋಗಲ್ವಾ ಅಂತ, ಬೇರೆ ರೀತಿಯ ಸಂದೇಶಗಳು ಹೋಗಲ್ವಾ ಅಂತ, ಈ ರೀತಿ ಭೇಟಿ ಆಗುವಂಥದ್ದು, ಸಭೆಗಳು ನಡೆಸುವಂಥದ್ದು? ನೋಡಪ್ಪ, ಯಾವ ಭೇಟಿನೂ ಪಕ್ಷದ ಕಾರ್ಯಕರ್ತರು, ಮಿನಿಸ್ಟರ್ಸು, MLAs, ಲೀಡರ್ ಭೇಟಿ ಮಾಡೋದು ಸ್ವಾಭಾವಿಕ. ಅದ್ರಲ್ಲಿ ಯಾರು ತಪ್ಪರ್ಥ ತಿಳ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನನ್ನೂ 100 ಜನ ಲೀಡರ್ಸ್ ಭೇಟಿ ಮಾಡ್ತಾರೆ, MLAಗಳು ಭೇಟಿ ಮಾಡ್ತಾರೆ, ಮಿನಿಸ್ಟರ್ ಭೇಟಿ ಮಾಡ್ತಾರೆ. ಅದಕ್ಕೆ ನಾವು ಅರ್ಥ ಮಾಡ್ಕೊಳಕ್ಕಾಗ್ತದೆ. ಒಂದೊಂದು ಪೊಲಿಟಿಕಲ್ ಪ್ರಾಬ್ಲಮ್ ಇರ್ತದೆ, ಅಡ್ಮಿನಿಸ್ಟ್ರೇಷನ್ ಪ್ರಾಬ್ಲಮ್ ಇರ್ತದೆ, ಡೆವಲಪ್ಮೆಂಟ್ ಪ್ರಾಬ್ಲಮ್ಸ್ ಇರ್ತದೆ, ಬಂದು ಭೇಟಿ ಮಾಡ್ತಾರೆ. ಒಂದು ವರದಿ ಕೊಡ್ತಿದ್ದಾರೆ, ಈಗ ಹೋಗ್ತಾ ಇದ್ದೀನಿ.